ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ನಾನು ಒಂದು ಹೆಲ್ದಿಯಾಗಿರೋಂಥ ಟೀ ಮತ್ತು ಹಾಲನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ಮಳೆಗಾಲ ಶುರುವಾಗಿದೆಯಲ್ವಾ, ಹಾಗಾಗಿ ಬೇಗ ಎಲ್ಲರಿಗೂ ವೈರಲ್ ಫೀವರು ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ಕೆಮ್ಮು, ನೆಗಡಿ, ಜ್ವರ, ಸುಸ್ತು ಈ ಥರ. ಹಾಗಾಗಿ ಈ ಥರ ಟೀ ಮತ್ತು ಹಾಲನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಇಲ್ಲಿ ಒಬ್ಬರಿಗೆ ಮಾಡೋವಷ್ಟು ತೋರಿಸ್ತಾ ಇದ್ದೀನಿ. ಒಂದು ಏಲಕ್ಕಿ, ಒಂದೆರಡು ಮೂರು ಕಾಳಷ್ಟು ಮೆಣಸು, ಒಂದು 1/4 ಇಂಚಷ್ಟು ಶುಂಠಿನ ಈ ಥರ ಜಜ್ಕೋಬೇಕು. ಫಸ್ಟು ಜಜ್ಕೊಂಡಾದಮೇಲೆ ಒಂದು ಬೌಲಿಗೆ ನಾನು ಒಂದು ಗ್ಲಾಸಷ್ಟು ಹಾಲನ್ನು ಸೇರಿಸಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಇದನ್ನು ಟೀ ಪೌಡರನ್ನು ಸೇರಿಸಿದ್ದೀನಿ. ಆಮೇಲೆ ಒಂದು 1/4 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಪುಡಿ ಬೆಲ್ಲ ಸೇರಿಸ್ತಾ ಇರೋದು. ಒಂದು ಚಿಟಿಕೆಯಷ್ಟು ಅರಶಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಜಜ್ಜಿರೋಂಥ ಶುಂಠಿ ಮತ್ತು ಏಲಕ್ಕಿ, ಮೆಣಸನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ಟವ್ ಮೇಲೆ ಇಟ್ಟು ಇದೊಂದು 2 ಕುದಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಇದು ಶುಂಠಿ ಏಲಕ್ಕಿ ಟೀ ರೆಡಿ ಆಗುತ್ತೆ. ಇದನ್ನು ಸೋಸಿ ನಾವು ಆರಾಮಾಗಿ ಕುಡಿಬೋದು. ಮಾಮೂಲಿ ಟೀ ಕುಡಿಯೋದಕ್ಕಿಂತ ಈ ಥರ ಟೀನ ಕುಡಿದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದು ಕರೋನಾ ಟೈಮಲ್ಲಿ ನಾವು ಇದನ್ನೇ ಟೀನೇ ನಾವು ಡಾಕ್ಟರ್ ಹೇಳಿದ್ದಂಥದ್ದು ಇದನ್ನು ರೆಸಿಪಿ. ಇದೇ ಥರ ನಾವು ಟೀನ ಮಾಡ್ಕೊಂಡು ಕುಡಿತಾ ಬಂದ್ವಿ. ನಮಗಂತೂ ಯಾರಿಗೂ ಕರೋನಾ ಅಟ್ಯಾಕ್ ಆಗಿರಲಿಲ್ಲ ನಿಜವಾಗ್ಲೂ. ಮಾಮೂಲಿ ವೈರಸ್ ಯಾವುದೇ ಬಂದರೂ ಸಹ ಇದು ಬೇಗ ಶಮನ ಆಗುತ್ತೆ ನಮಗೆ. ಡೈಲಿ ಈ ಥರ ಕುಡಿಯೋದ್ರಿಂದ ಯಾವುದೇ ಒಂದು ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆಗೋದಿಲ್ಲ. ಆದರೂ ಸಹ ಬೇಗ ಕ್ಯೂರ್ ಆಗುತ್ತೆ. ಈ ಥರ ಮಾಡ್ಕೊಂಡು ಕುಡೀರಿ. ಯಾಕಂದರೆ ಅರಿಶಿನ ನಮ್ಮ ಆ್ಯಂಟಿಬಯೋಟಿಕಾಗಿ ಕೆಲಸ ಮಾಡುತ್ತೆ. ಶುಂಠಿ ಮತ್ತು ಏಲಕ್ಕಿ ನಮ್ಮ ಬಾಡಿನ ಹೀಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೀ ಪುಡಿ ಅಂತೂ ತಂಪಿರುತ್ತೆ. ಹಾಗಾಗಿ ಈ ಥರ ಟೀನ ಮಾಡ್ಕೊಂಡು ಕುಡೀರಿ. ಮಾಮೂಲಿ ಟೀ ಕುಡಿಯೋದಕ್ಕಿಂತಲೂ ಈ ಥರ ಟೀನ ಮಾಡಿಕೊಂಡು ಕುಡೀರಿ. ನಾವು ಟೀ ಕುಡಿಯೋದಿಲ್ಲ ಅನ್ನೋ ಅಂಥವ್ರು ಹಾಲಿಗೂ ಸಹ ಇದೇ ಥರನೇ ಮಾಡ್ಕೊಂಡು ಕುಡಿಬೋದು. ಟೀ ಇಷ್ಟಪಡೋರು ಟೀಗೆ ಈ ಥರ ಮಾಡ್ಕೊಂಡು ಕುಡೀರಿ. ಇಲ್ಲಾಂದರೆ ಹಾಲು ಇಷ್ಟಪಡೋ ಅಂಥವ್ರು ಹಾಲಿಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಹಾಲಿಗೂ ಅಷ್ಟೇ ಒಂದು 1/4 ಇಂಚಷ್ಟು ಶುಂಠಿ, ಒಂದು ಏಲಕ್ಕಿ, ಒಂದು 2-3 ಲವಂಗನ ಸೇರಿಸ್ಕೊಂಡು ಇದನ್ನು ಚೆಚ್ಕೊಬೇಕು. ಚೆಚ್ಕೊಂಡಾದಮೇಲೆ ಒಂದು ಗ್ಲಾಸು ಹಾಲನ್ನು ಹಾಕ್ಕೊಂಡು ಒಂದು ಬೌಲಿಗೆ ಜಜ್ಜಿರೋಂಥ ಇದನ್ನು ಏಲಕ್ಕಿ ಮತ್ತು ಶುಂಠಿ, ಮೆಣಸನ್ನು ಅದಕ್ಕೆ ಹಾಲಿಗೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಬೇಕು. ಆಮೇಲೆ ಬೆಲ್ಲ ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಬೇಕಾದ್ರೂ ಸೇರಿಸ್ಕೊಬೋದು. ನಾನು ನಮ್ಮ ಮನೇಲಿ ಸಕ್ಕರೆ ಉಪಯೋಗಿಸಲ್ಲ. ಟೀ, ಕಾಫಿ, ಹಾಲಿಗೆಲ್ಲ ಆರ್ಗ್ಯಾನಿಕ್ ಪುಡಿ ಬೆಲ್ಲನೇ ಉಪಯೋಗಿಸೋದು ನಾನು. ಹಾಗಾಗಿ ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಸಕ್ಕರೆ ಬೇಕಾದ್ರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಒಂದೆರಡು ಕುದಿ ಕುದಿಸ್ಕೊಂಡ್ಬಿಟ್ರೆ ಇದು ಶುಂಠಿ ಏಲಕ್ಕಿ ಹಾಲು ಸಹ ರೆಡಿಯಾಗಿ ಹೋಗುತ್ತೆ ನೋಡಿ. ನೀವು ಟೀ ಇಷ್ಟಪಟ್ಟರೆ ಟೀ ಪುಡಿ ಹಾಕಿ ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಬರೀ ಹಾಲನ್ನೇ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಸಹ ತುಂಬ ಒಳ್ಳೆಯದು. ಇದು ಗಂಟ್ಲಿಗೆ ಒಳ್ಳೆ ರಿಲೀಫ್ ಸಿಗುತ್ತೆ. ಜ್ವರ, ಕೆಮ್ಮಿರೋರಿಗೆ ಸ್ವಲ್ಪ ಆದಷ್ಟು ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇದು ದಿನಕ್ಕೆ 2 ಟೈಮ್ ಕುಡಿಬೋದು ನೀವು. ಬೆಳಗ್ಗೆ ಟೈಮು, ಸಾಯಂಕಾಲ. ಇಲ್ಲಾಂದರೆ ಮಲಗುವಾಗ ಈ ಥರ ಹಾಲನ್ನು ಮಾಡಿಕೊಂಡು ಕುಡಿಬೋದು. ತುಂಬ ಒಳ್ಳೆಯದು ಇದು ಹೆಲ್ತಿಗೆ. ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಅಂತ ಎನಿ ಟೈಮ್ ಈ ಥರ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಿಮಗೆ ತೋರಿಸಿದ್ದೀನಿ. ನಾವು ಡೈಲಿ ಅದನ್ನು ಚೆಚ್ಚಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಇದನ್ನು ಪೌಡರ್ ಸಹ ಮಾಡ್ಕೊಬೋದು. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 8 ಗ್ರಾಮಷ್ಟು ನಾನು ಕರಿಮೆಣಸು ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಇದು ಅರಿಶಿನ ಪೌಡರ್ ತೊಗೊಂಡಿದ್ದೀನಿ. ಒಂದು 10 ಗ್ರಾಮಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 1/4 ಕೆಜಿಯಷ್ಟು ಒಣಶುಂಠಿಯನ್ನು ತೊಗೊಂಡಿದ್ದೀನಿ. ನೀವು ಡೈಲಿ ಟೀ ಮತ್ತು ಹಾಲು ಮಾಡೋವಾಗ ಅದನ್ನು ಪದೇ ಪದೇ ಚೆಚ್ಚಿ ಹಾಕೊಳ್ಳೋಕ್ಕಾಗಲ್ಲ ಅನ್ನೋ ಅಂತಾರೆ. ಈ ಥರ ಪೌಡರನ್ನು ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಈಸಿ ಆಗುತ್ತೆ. ನಾನು ಈ ಥರ ಪೌಡರನ್ನು ಮಾಡಿಟ್ಕೊಂಡಿರ್ತೀನಿ. ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಟೀ ಮತ್ತು ಹಾಲು ಮಾಡುವಾಗ ನಾವು ಒಂದು ಸ್ವಲ್ಪ ಎಷ್ಟು ಜನಕ್ಕೆ ಮಾಡ್ತೀವೋ ಅಷ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಥರನಾದರೂ ಮಾಡ್ಕೊಳ್ಳಿ. ಈಗ ನಾನು ಶುಂಠಿ ಮಿಕ್ಸಿ ಜಾರಲ್ಲಿ ಇದು ನುಣ್ಣಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ತರ್ತೇರಾಗಿ ಚೆಚ್ಕೊತಾ ಇದ್ದೀನಿ. ಫಸ್ಟು ಇದನ್ನು ಸ್ವಲ್ಪ ಚೆಚ್ಕೊಂಡಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಹಾಗೆ ಡೈರೆಕ್ಟ್ ಹಾಕಿದರೆ ಇದು ನುಣ್ಣಗಾಗೋದಿಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪನೇ ಈ ಥರ ಹಾಕಿ ನಾನಿಲ್ಲಿ ಚೆಚ್ಕೊಂಡಿದ್ದೀನಿ ನೋಡಿ. ಎಲ್ಲ 1/4 ಕೆಜಿ ಶುಂಠಿನೂ ಚೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಏಲಕ್ಕಿ 10 ಗ್ರಾಮ್ ಏನು ಏಲಕ್ಕಿ ತೊಗೊಂಡಿದ್ದೀನೋ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 8 ಗ್ರಾಮಷ್ಟು ಕರಿಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲಿಂದ ಇಲ್ಲಿ ನಾನು ಇದು ಅರಿಶಿನ ಪೌಡರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪೌಡರ್ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಸೇರಿಸ್ಕೊಬೋದು. ನಾನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಚೆಚ್ಚಿರೋ ಅಂಥ ಇದು ಒಣಶುಂಠಿಯನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಬರಬೇಕು. ಡ್ರೈ ಪೌಡರಾಗಿ ರುಬ್ಬಿಟ್ಕೊಂಡ್ಬಿಟ್ರೆ ಇದು ಪೌಡರ್ ರೆಡಿಯಾಗಿ ಹೋಗುತ್ತೆ. ಇದನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನೀವೆಷ್ಟು ತಿಂಗಳು ಬೇಕಾದ್ರೂ ಇದನ್ನು ಇಟ್ಕೊಂಡು ಬಳಸ್ಕೊಬೋದು. ಯಾಕಂದರೆ ಇದೆಲ್ಲ ಒಣಗಿರುತ್ತೆ ಡ್ರೈ ಪೌಡರ್ ಆಗಿರೋದ್ರಿಂದ. ನೋಡಿ, ಈ ಥರ ಪೌಡರ್ ಆದರೆ ಸಾಕು.
ನಾನು ಈ ಥರ ಯಾವಾಗಲೂ ನಮ್ಮ ಮನೆಯಲ್ಲೇ ಮಾಡಿಟ್ಟಿರ್ತೀನಿ. ನಮ್ಮ ಮನೆಯವರು ಟೀ ಜಾಸ್ತಿ ಕುಡಿಯೋದು, ಹಾಗಾಗಿ ಅವರಿಗೆ ಈ ಪೌಡರನ್ನು ಸೇರಿಸೇ ಮಾಡಿಕೊಡೋದು ಯಾವಾಗಲೂ ನಾನು. ನೀವು ಸಹ ಈ ಥರ ಇಷ್ಟ ಆದರೆ ನೀವು ಸಹ ಈ ಥರ ಮನೇಲಿ ಮಾಡಿಟ್ಕೊಳ್ಳಿ. ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ಕುಡಿಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಸಹ ಆಗೋದಿಲ್ಲ. ಆಮೇಲೆ ಹಾಲು ಮತ್ತು ಟೀ ಟೇಸ್ಟು ಸಹ ಡಬಲ್ ಆಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ. ಮತ್ತೆ ಇದೇ ಥರ ಟೀನ ಹಾಲನ್ನ ಮಾಡ್ಕೊಂಡು ಕುಡಿತೀರಾ ನೀವು, ಅಷ್ಟೊಂದು ರುಚಿ ಬರುತ್ತೆ ಇದು. ನೋಡಿ ಇದನ್ನೆಲ್ಲ ಬಂದಿರೋದನ್ನ ನಾನು ಒಂದು ಬಾಕ್ಸಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಬಾಕ್ಸಿಗೆ ಹಾಕ್ಕೊಂಡು ಇದನ್ನು ಮುಚ್ಚಿಟ್ಕೊಂಡ್ಬಿಟ್ರೆ, ಮಾಡುವಾಗ ನೀವು ಟೀ ಮತ್ತು ಹಾಲು ಮಾಡುವಾಗ ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಪೌಡರನ್ನು ಸೇರಿಸ್ಕೊಬೋದು. ಒಬ್ಬರಿಗೆ ಒಂದು 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮ್ಮ ಮನೇಲಿ ಯಾರು ನಾವು ಟೀ ಕಾಫಿ ಕುಡಿಯೋಲ್ಲ, ನಮ್ಮ ಮನೆಯವ್ರು ಮಾತ್ರ ಟೀ ಜಾಸ್ತಿ ಕುಡಿತಾರೆ, ಹಾಗಾಗಿ ಮಾಡಿಟ್ಟಿರ್ತೀನಿ. ಏನಾದರೂ ಹುಷಾರಿಲ್ದಾಗ ಈ ಥರ ಹಾಲಿಗೆ ಪೌಡರನ್ನು ಸೇರಿಸ್ಕೊಂಡು ನಾವು ಮಾಡ್ಕೊಂಡು ಕುಡಿತೀವಿ. ಹಾಗಾಗಿ ನಾನು ಮನೆಯಲ್ಲೇ ಮಾಡಿಟ್ಟಿರ್ತೀನಿ ಯಾವಾಗಲೂ. ಅದಕ್ಕೆ ನಿಮಗೂ ಸಹ ಈ ರೆಸಿಪಿ ತೋರ್ಸೋಣ, ಹೆಲ್ಪ್ ಆಗ್ಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಈ ಥರ ನಾನು ಒಂದು 1/4 kg ಪೌಡರನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಈ ಡ್ರೈ ಪೌಡರಲ್ಲಿ ಹೇಗೆ ಮಾಡೋದು ಟೀ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಹಸಿದ್ರಲ್ಲೇ ಹಸಿ ಶುಂಠಿ ಎಲ್ಲ ಹಾಕಿ ಜಜ್ಜಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಡ್ರೈ ಪೌಡರ್ ಆದರೂ ಹಾಕಿ ಮಾಡ್ಕೊಳ್ಳಿ. ಎರಡೂ ಟೇಸ್ಟು ಒಂದೇ ಇರುತ್ತೆ. ಈಗ ನಾನು ಒಂದು ಗ್ಲಾಸಷ್ಟು ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 1 ಸ್ಪೂನಷ್ಟು ಆರ್ಗ್ಯಾನಿಕ್ ಪುಡಿ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಈ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಇದರಲ್ಲೆಲ್ಲ ಅರಶಿನ, ಏಲಕ್ಕಿ, ಶುಂಠಿ ಮತ್ತು ಇದು ಮೆಣಸು ಎಲ್ಲ ಇದೆಯಲ್ಲ, ಹಾಗಾಗಿ ಇದಕ್ಕೊಂದು 1/4 ಸ್ಪೂನಷ್ಟು ನಾನು ಇದನ್ನು ಟೀ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. 1-2 ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕುದಿಸ್ಕೊಂಡು ಇದನ್ನು ಸೋಸ್ಕೊಂಡ್ರೆ ಶುಂಠಿ ಏಲಕ್ಕಿ ಟೀ ರೆಡಿಯಾಗಿ ಹೋಗುತ್ತೆ. ಇದೇ ಥರ ಹಾಲಿಗೆ ನಾವು ಟೀ ಕುಡಿಯೋಲ್ಲ ಅನ್ನೋರು ಹಾಲು ಸಹ ಇದೇ ಥರ ಮಾಡ್ಕೋಬೋದು. ಒಂದು ಗ್ಲಾಸ್ ಹಾಲಿಗೆ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ನಾನು ಬೆಲ್ಲನೇ ಉಪಯೋಗಿಸೋದು, ಹಾಗಾಗಿ ಬೆಲ್ಲ ತೋರಿಸಿದ್ದೀನಿ. ಹಾಕ್ಕೊಂಡು ಈ ಪೌಡರನ್ನು ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಇಲ್ಲಿ ಶುಂಠಿ ಏಲಕ್ಕಿ ಹಾಲು ಸಹ ರೆಡಿಯಾಗಿ ಹೋಗುತ್ತೆ. ಟೀ ಇಷ್ಟಪಡೋರು ಟೀ ಪುಡಿ ಸೇರಿಸ್ಕೊಳ್ಳಿ, ಟೀ ಇಷ್ಟಪಡದೇ ಇದ್ದರೂ ಟೀ ಪುಡಿ ಸ್ಕಿಪ್ ಮಾಡಿಬಿಟ್ಟು ಬರೀ ಹಾಲನ್ನು ಕುದಿಸಿ ಕುಡೀರಿ, ಆರಾಮಾಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ, ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದಿದು. ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಎಲ್ಲರಿಗೂ ಬೇಗ ವೈರಲ್ ಫೀವರ್ ಆಗ್ತಾ ಇರುತ್ತೆ, ಆಮೇಲೆ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ನೀವು ಈ ಥರ ದಿನ 2 ಟೈಮು ಆರಾಮಾಗಿ ಕುಡಿಬೋದು. ಇದನ್ನು ಜಾಸ್ತಿ ಟೀ ಅಷ್ಟೊಂದು ಒಳ್ಳೆಯದಲ್ಲ, ಆದರೆ ಈ ಥರ ಟೀನ ನೀವು ಆರಾಮಾಗಿ 2 ಟೈಮ್ 3 ಟೈಮು ಆರಾಮಾಗಿ ಕುಡಿಬೋದು. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ರಿಲೀಫ್ ಸಿಗುತ್ತೆ ಬಾಡಿನಲ್ಲಿ, ಗಂಟ್ಲಿಗೆಲ್ಲನೂ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ವೈರಲ್ ಯಾವುದೇ ಒಂದು ಅಟ್ಯಾಕ್ ಆಗೋಲ್ಲ ನಮ್ಮ ಬಾಡಿಗೆ. ಹಾಗಾಗಿ ಇಂಥ ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂಥ ಟೀ ಮತ್ತು ಹಾಲನ್ನು ಮಾಡಿ ತೋರಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನ್ನ ಚಾನಲನ್ನು ಫಾಲೋ ಮಾಡಿ, ಹಾಗೆ ವಿಡಿಯೋಗಳನ್ನು ಹಂಚ್ಕೊಳ್ಳಿ.